ಈ ಬಾರಿ ಮುಂಗಾರು ಮಳೆ ಕೈಕೊಟ್ಟಿರುವಂಥ ಕಾರಣಕ್ಕಾಗಿ ಸದ್ಯ ಈಗ ಯರಗಟ್ಟಿ ತಾಲೂಕಿನ ಸಾಕಷ್ಟು ಗ್ರಾಮಗಳಲ್ಲಿ ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಹಾಳಾಗಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಇಟ್ನಾಳ ಗ್ರಾಮದಲ್ಲಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿರುವಂಥದ್ದು. ನಾನೀಗ ಇಟ್ನಾಳ ಗ್ರಾಮದ ಹೊರವಲಯದಲ್ಲೇ ಇದ್ದೇನೆ. ಸದ್ಯ ಈಗ ಇದೇ ಒಂದು ಪ್ರದೇಶಕ್ಕೆ ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದು ಬರ ವೀಕ್ಷಣೆ ಮಾಡಿ ಹೋಗಿರುವಂಥದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರಿ, ಒಂದು ಕಡೆ ತೊಗರಿ, ಅದರ ಜೊತೆಗೆ ಉದ್ದು ಸೇರಿದಂತೆ ಹೆಸರು ಬೆಳೆಗಳು ಕೂಡ ಕಂಪ್ಲೀಟ್ ಆಗಿ ಇಲ್ಲಿ ಹಾಳಾಗಿರುವಂಥದ್ದು. ಬೆಳೆ ಮೇಲ್ಭಾಗದಲ್ಲಿ ಬೆಳೆ ಬಂದಿದೆ ಅನ್ನುವಂಥ ರೀತಿ ಆದರೂ ಕೂಡ ಒಳಭಾಗದಲ್ಲಿ ಎಲ್ಲವೂ ಕೂಡ ಬೆಳೆ ಹಾಳಾಗಿರುವಂಥದ್ದು. ಇಲ್ಲಿ ಯಾವುದೂ ಕೂಡ ನೋಡಿದ್ರು ನೀವೀಗ ದೃಶ್ಯಾವಳಿಗಳಲ್ಲಿ ನಾನು ತೋರಿಸ್ತಾ ಹೋಗ್ತೇನೆ, ಎಲ್ಲೂ ಕೂಡ ಕಾಳು ಉಳಿದಿಲ್ಲ. ಬಹುತೇಕ ಏನೂ ಪ್ರಯೋಜನಕ್ಕೆ ಬಾರದ ಸ್ಥಿತಿಯಲ್ಲಿ ಇರುವಂಥದ್ದು. ಸೊ ಮೇಲ್ಭಾಗದಲ್ಲಿ ಬೆಳೆ ಇದೆ ಅನ್ನುವಂಥದ್ದು ಆದರೂ ಕೂಡ ಯಾವುದು ಪ್ರಯೋಜನಕ್ಕೆ ಬಾರದ ರೀತಿಯಲ್ಲಿ ಇಲ್ಲಿ ಬೆಳೆ ಬಂದಿರುವಂಥದ್ದು. ಹೀಗಾಗಿ ರೈತರೆಲ್ಲರೂ ಕೂಡ ಈ ಒಂದು ಏನು ಇಟ್ನಾಳ ಗ್ರಾಮದ ರೈತರೆಲ್ಲರೂ ಕೂಡ ಸೂಕ್ತ ಪರಿಹಾರ, ಬೆಳೆ ಪರಿಹಾರ ಕೊಡಲೇಬೇಕನ್ನುವಂಥ ನಿಟ್ಟಿನಲ್ಲಿ ಇವತ್ತು ಖುದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವ್ರಿಗೂ ಕೂಡ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮತ್ತು ನೀವೀಗ ದೃಶ್ಯಾವಳಿಗಳಲ್ಲಿ ಏನು ನೋಡ್ತಾ ಇದ್ರಿ, ಇವರೆಲ್ಲರೂ ಕೂಡ ಇಟ್ನಾಳ ಭಾಗದ ರೈತರು ಸದ್ಯ ಈಗ ಕೈಯಲ್ಲಿ ಬೆಳೆಗಳನ್ನು ಹಿಡಿದುಕೊಂಡು ಸರ್ಕಾರಕ್ಕೂ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಏನು ಸಾಲ ಸೋಲ ಮಾಡಿಕೊಂಡು ಏನು ಬಿತ್ತನೆ ಮಾಡಿದ್ರು, ಸೊ ಬಿತ್ತನೆ ಮಾಡಿದಂತಹ ಖರ್ಚು, ಅದರ ಜೊತೆಗೆ ಕೀಟನಾಶಕಕ್ಕೆ ಖರ್ಚು, ಅದರ ಜೊತೆಗೆ ಇಲ್ಲಿ ಜಮೀನಿಗೆ ಕೆಲಸಕ್ಕೆ ಕರೆದುಕೊಂಡು ಬಂದಂತಹ ಕೂಲಿ ಕಾರ್ಮಿಕರಿಗೂ ನೀಡಬೇಕಾದಂಥ ಖರ್ಚು, ಹೀಗೆ ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬೆಳೆ ಬೆಳೆದರೂ ಕೂಡ ಕೊನೆ ಕ್ಷಣದಲ್ಲಿ ಬೆಳೆ ಕೈ ಕೊಟ್ಟಿರುವಂಥ ಕಾರಣಕ್ಕಾಗಿ ಈ ಭಾಗದ ರೈತರೆಲ್ಲರೂ ಕೂಡ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಹೀಗಾಗಿ ಸದ್ಯ ಈಗ ಸರ್ಕಾರ ಈ ಬಾರಿ ರೈತರನ್ನ ಕೈ ಹಿಡಿಯಲೇಬೇಕಾದಂಥ ಅನಿವಾರ್ಯತೆ ಇರುವಂಥದ್ದು. ಯಾಕಂದರೆ ಒಂದು ವೇಳೆ ಸರ್ಕಾರ ಈ ಬಾರಿ ಸೂಕ್ತವಾದಂಥ ಪರಿಹಾರ ಕೊಡದೇ ಇದ್ದಂಥ ಸಂದರ್ಭದಲ್ಲಿ ಬಹುತೇಕ ರೈತರ ಸ್ಥಿತಿಯಂತೂ ಅಧೋಗತಿಗೆ ತಲುಪುವಂಥ ಸ್ಥಿತಿ ಇರುವಂಥದ್ದು. ಹೀಗಾಗಿ ರೈತರು ಕೂಡ ಸೂಕ್ತ ಪರಿಹಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ನಾನೀಗ ಇಲ್ಲಿ ಸ್ಥಳೀಯ ರೈತರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ, ಏನು ಹೇಳ್ತಾರೆ ಅಂತೇಳಿ. ಈಗ ನಿಮ್ಮ ಜಮೀನಾಗೆ ಇದ್ದೀವಿ ನಾವು, ಏನೇನು ಬೆಳೆ ಬೆಳೆದಿದ್ರಿ ಮತ್ತು ಎಷ್ಟು ಖರ್ಚು ಮಾಡಿದ್ರಿ ನೀವು? ಖರ್ಚು ಅಂದ್ರೆ ನೋಡಿ ಸರ್, ಅದು ಎಕರೆಗೆ ಬಿತ್ತಾಕ ಎಕರೆಗೆ ಒಂದು ಬಿತ್ತುದು ನೇಗಲ ಗಳೆ ಎಲ್ಲ ಇದು ಭಾಳ ಖರ್ಚು ಐತ್ರಿ. ನೇಗಲ ಹೊಡಿಸ್ಬೇಕ್ರಿ. ಪ್ರತಿ ವರ್ಷಕ್ಕಿಂತ ಈ ವರ್ಷ ಭಾಳ ಇಳುವರಿ ಭಾಳ ಕಡಿಮೆ ರೀ. ಇದೇ ಹೋದ ವರ್ಷ ಮಳೆ ಆದರೂ ಸಹಿತ ಇಳುವರಿ ಬಂದಿತ್ತು ರೀ. ಈ ವರ್ಷ ಅದು ಏನು ಬರಾಗ್ತಾ ಇಲ್ಲ ರೀ, ತಯಾರಿಲ್ಲ ರೀ. ಇದು ಒಂದು 4-5 ಕ್ವಿಂಟಲ್ ಹೆಸರು ಬೇಯ್ತು ರೀ ಅವಾಗ ಎಕರೆಗೆ. ಈಗ ತೊಗರಿ ಬೇಯ್ತು 4 ಕ್ವಿಂಟಲ್. ಈಗ ಅದು ಇಲ್ಲ ಸರ್, ಏನೂ ಇಲ್ಲ ಇದ್ರಾಗ. ಇವು ನೋಡಕ್ಕೆ ಪೂರ್ತಿ ಹಾಳಾಗೈತೆ ಸರ್. ಅದು ಮಳೆ ಆಗಲ್ಕಾಗಿ ಅವರೆಲ್ಲ ಕೃಷಿ ಇಲಾಖೆಯಿಂದ ನಮಗೆಲ್ಲ ಕೊಟ್ಟಾರೆ, ಸವಲತ್ತು ಕೊಟ್ಟಾರು, ಇದನ್ನು ಎಣ್ಣೆ ಕೊಡ್ತಾರೆ, ಬೀಜ ಕೊಡ್ತಾರೋ ಅಂತ ತರ್ತೀವ್ರು ಹೋಗಿ. ಅದು ಬಡಿದ್ರು ಅದ್ರ ಖರ್ಚು ಮೇಮೇಲೆ ಆಗೈತೆ ಸರ್. ಇದೇನು ಬೆಳೆನೇ ಬರಾಗ್ತಿಲ್ಲ ಅಂದಮೇಲೆ ಇದ್ರದ್ದು ಏನಲ್ಲ ಲಾಸ ರೀ. ಇದು ತೊಗರಿ ಕಾಂತ ಜಾಸ್ತಿ ಆಗಿದೆ. ಮುಂದಾದ್ರೂ ಇದಕ್ಕೆ ಮತ್ತೆ 2-3 ಸಲ ಎಣ್ಣೆ ಹೊಡಿದೀವಿ ರೀ, ಎಡಿ ಹೊಡಿದೀವಿ, ಕಸ ತೆಗೆದೀವಿ ರೀ, ಎಲ್ಲ ಕಳೆ ಹೊಡಿದೀವಿ ರೀ. ಕಳೆನಾಶಕ ಕೊಟ್ಟಾರೆ, ಕ್ರೋಜಿನ್, ಅವು ಟಾನಿಕ್ ರೀ. ಮಳೆನೇ ಕಾರಣ ಇದಕ್ಕೆ ಮೇನ್ ರೀ. ಈಗ ನಿಮ್ಮ ಇಲ್ಲಿ ಜಮೀನಿಗೆ ಸತೀಶ್ ಜಾರಕಿಹೊಳಿ ಅವರು ಬಂದು ಭೇಟಿ ಕೊಟ್ಟರು, ಏನು ಹೇಳಿದ್ರಿ, ಏನು ಮನವಿ ಮಾಡ್ಕೊಂಡ್ರಿ ಅವ್ರಿಗೆ? ಅವ್ರ ಮೇಲೆ ನಾವು ಏನು ಮನವಿ ಮಾಡಿದ್ವಿ ಅಂದ್ರೆ ಸರ, ಹೋದ ವರ್ಷ ನಮಗೆ ಸ್ವಲ್ಪ ಬೆಳೆ ಚಲೋ ಆಗಿತ್ತು ರೀ. ಈ ಸರ ಏನೂ ಬೆಳೆ ಇಲ್ಲ ಸರ್. ಈ ತೊಗರಿ ಹಿಂಗೆ ಕಾಣದಿದ್ಕರೆ ಇನ್ನೂ 10 ದಿವಸ ಆದರೂ ಇದು ಬರೋದಿಲ್ಲ ರೀ. ಯಾಕಂದ್ರೆ ಮಳಿನ ಇರಲಿಲ್ಲ ಅಂದ್ರೆ ಅದು ಬರೋದಿಲ್ಲ. ಅದಕ್ಕೆ ನಮ್ಮ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಒಂದು ನಮಗೆ ನಂಬಿಕೆ ಐತ್ರಿ. ಯಾಕಂದ್ರೆ ನಾವು ನೋಡ್ಕೊತ ಬಂದಿವಿ ರೀ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶಣ್ಣ ಜಾರಕಿಹೊಳಿ ಅವ್ರ ಮೇಲೆ, ಹಾಗೂ ಈ ಭಾಗದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ ವಿಶ್ವಾಸಣ್ಣ ವೈದ್ಯ ಅವ್ರ ಮೇಲೆ, ಇವರೆಲ್ಲರಿಗಿಂತ ಹೆಚ್ಚಾಗಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಅದೇನು ಯೂತ್ ಐಕಾನ್ ಆಗಿದ್ದಾರಲ್ಲ ಡಿ ಕೆ ಶಿವಕುಮಾರ್ ಸಾಹೇಬರ ಮೇಲೆ ಒಂದು ಅಪಾರವಾದ ನಂಬಿಕೆ ಐತೆ ನಮಗೆ. ಈ ಸರ ಒಂದು ನಮ್ಮ ಎಲ್ಲ ರೈತರಿಗೆ ನಮ್ಮ ಕಷ್ಟಗಳನ್ನು ನೋಡಿ ಒಂದು ಅಪಾರವಾದ ಒಂದು ನಮಗೆ ಪರಿಹಾರವನ್ನು ಕೊಡ್ತಾರೆ. ಆಮೇಲೆ ಕೇಂದ್ರದಿಂದ ಕೂಡ ನಮಗೊಂದು ಪರಿಹಾರ ಆಗುತ್ತೆ ಅಂತ ಹೇಳಿ ನಮ್ಮ ಕೇಂದ್ರದ ಸರ್ಕಾರದ ಮೇಲೂ ಕೂಡ ನಂಬಿಕೆ ಇದೆ. ಅದಕ್ಕಾಗಿ ನಾವು ಕೈ ಮುಗಿದು ಕೇಳ್ಕೊತೀವಿ ರೀ. ಯಾಕಂದ್ರೆ ರೈತರು ನಾವು ಸಾಲ ಸೋಲ ಮಾಡಿ ಖರ್ಚು ಮಾಡೀವ್ರಿ. ಯಾಕಂದ್ರೆ ನಮಗೆ ಇದೇ ಬೆಳೆನೇ ಬರಲಿಲ್ಲ ಅಂದ್ರೆ ನಮ್ಮ ಇವತ್ತು ಊಟ ಮಾಡೋಕ್ಕೂ ಸರ್ ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟಿದೆ. ಅದಕ್ಕೆ ದಯವಿಟ್ಟು ಮತ್ತೊಮ್ಮೆ ಸರ್ಕಾರದ ಮೇಲೆ ಕೈ ಮುಗಿದು ಕೇಳ್ತೀವಿ. ನಮ್ಮೆಲ್ಲ ರೈತರ ಪರವಾಗಿ ಎಲ್ಲ ನಮಗೊಂದು ಒಳ್ಳೆಯ ಪರಿಹಾರ ಕೊಡಿ ಅಂತ ಕೈ ಮುಗಿದು ಕೇಳ್ಕೊತೀವಿ ಸರ್. ಸವಲತ್ತು ಕೊಟ್ಟಾರೆ ಗೌರ್ಮೆಂಟ್ದವರು, ಸಂಜೀವಿನಿ ಗಾಡಿದವ್ರು ಬಂದು ಎಲ್ಲ ಹೇಳ್ತಾರೆ, ಮಾಹಿತಿ ಹೇಳಿದ್ರು, ಎಣ್ಣೆ ಔಷಧ ಹೇಳಿದ್ರು, ಅವನ್ನೆಲ್ಲ ಬಡ್ದೀವ್ರಿ. ಮತ್ತು ಇದಕ್ಕೆ ಚಂಡಿ ಚೂಟನ್ನು ಚೂಟಿದ್ವಿ ರೀ. ಮಳೆ ಆಗಲಿಕ್ಕಾಗಿ ಅವ್ರು ಗಾಡಿದವ್ರು ಮತ್ತು 2 ಸಲ ಕರ್ಸಿದ್ರು ಬಂದಾದ್ರೆ. ಅವರು ಸವಲತ್ತು ಗೌರ್ಮೆಂಟ್ ಸವಲತ್ತು ಐತ್ರಿ, ನಮ್ಮ ಸಂಜೀವಿನಿ ಗಾಡಿದವ್ರು ಗೌರ್ಮೆಂಟ್ ಐತ್ರಿ. ಆದ್ರೆ ಮಳೆ ಕೈ ಕೊಟ್ಟ ಸಂಬಂಧ ಇದು ಇಳುವರಿ ಇಲ್ಲ ಇದರ. ಮತ್ತು ಇಳುವರಿನ ಅಷ್ಟು ಬಂದೇ ಇಲ್ಲ ಸರ್ ಇದು. ಹ್ಞೂ. ಸೊ ಇದಿಷ್ಟು ಸದ್ಯ ಈ ಭಾಗದ ರೈತರು ತಮ್ಮ ಅಳಲನ್ನು ತೋಡ್ಕೊಳ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸೂಕ್ತ ಪರಿಹಾರ ಸರ್ಕಾರ ಕೊಡಲಿ ಅನ್ನುವಂಥ ಮನವಿಯನ್ನು ಕೂಡ ಮಾಡಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ, TV9 ಬೆಳಗಾವಿ.